ನಿಂಬೆ ಹಣ್ಣು ಸವರಿ ಸ್ನಾನ ಮಾಡಿಸಿದ್ರೆ ಸಾಕು ಮದುವೆಯಾಗದಿದ್ದವರಿಗೆ ಮದುವೆ, ಮಕ್ಕಳಾಗದಿದ್ದವರಿಗೆ ಮಕ್ಕಳು ಆಗುತ್ತೆ ಅಂತ ನಂಬಿಸಿ ವಂಚಿಸ್ತಾ ಇದ್ದಂತಹ ಬಾಬಾ ವಿರುದ್ಧ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ಸೊಂಡೆಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಈ ಡೋಂಗಿ ಬಾಬಾ ವಿರುದ್ಧ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಬಾಬಾನ ದರ್ಗಾಕ್ಕೆ ನುಗ್ಗಿ ಅಲ್ಲಿದ್ದ ಪೀಠೋಪಕರಣವನ್ನ ಧ್ವಂಸಗೊಳಿಸಿ ದಾಂಧಲೆ ನಡೆಸಿದ್ದಾರೆ. ಅದು ಬಟ್ಟೆ ಎಲ್ಲ ಶಿಫ್ಟ್ ಮಾಡಿಬಿಡಿದ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಿ ಡೋಂಗಿ ಬಾಬಾನ ಕತೆ, ಎಲ್ಲಿದ್ದಾನೀಗ ಅಂತ? ಪ್ರತಿಮಾ, ಏನು ಈ ಡೋಂಗಿ ಬಾಬಾಗಳು, ಡೋಂಗಿ ಸ್ವಾಮೀಜಿಗಳ ಕಾಟ ಹೆಚ್ಚಾಗಿದೆ ಅಂತಲೇ ಹೇಳ್ಬಹುದು. ಜನರಿಗೆ ಇನ್ನಿಲ್ಲದ ರೀತಿಯಲ್ಲಿ ಧಾರ್ಮಿಕವಾಗಿ ಅವರನ್ನ ಮರಳು ಮಾಡುವಂತದ್ದು, ಅವರು ದೇವರ ಹೆಸರು ಹೇಳಿದಾಗ ಸಹಜವಾಗಿಯೇ ಜನ ಭಯ ಪಡ್ತಾರೆ. ಆ ಒಂದು ಹೆಸರನ್ನ ಇಟ್ಕೊಂಡಿದ್ದೇನೆ ಇವರು ತಮ್ಮ ಏನೋ ನೀಚ ಬುದ್ಧಿಯನ್ನ ತೋರಿಸುವಂತದ್ದು ಮುಂದುವರೆದಿದೆ. ನೆಲಮಂಗಲದ ಮಾದನಾಯಕನಹಳ್ಳಿಗೆ ಸಮೀಪ ಇರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಏನು ಮೊಹಮ್ಮದ್ ಮೀರ್ಜಾ ಮತ್ತು ಮೊಹಮ್ಮದ್ ನಯಾಜ್ ಈ ಸೊಂಡೆಕೊಪ್ಪ ರಸ್ತೆಯಲ್ಲಿ ಏನಲ್ಲಿ ಗೋರಿಗಳಿದ್ದು, ಅಂದ್ರೆ ಅವರು ಸ್ಮಶಾನದಲ್ಲಿ ಸಮಾಧಿ ಮಾಡಲಾಗಿದ್ದಂತಹ ಇಬ್ಬರು ಏನು ಮಹಮ್ಮದಿಯರ ಏನು ಆ ಒಂದು ಸಮಾಧಿಗಳ ಬಳಿ ಒಂದು ಗುಡಿಸಲನ್ನ ಹಾಕೊಳ್ತಾರೆ. ನಂತರ ಒಂದು ಚಿಕ್ಕದಾಗಿ ಒಂದು ನಾವು ಏನು ಮಸೀದಿ ರೀತಿನೇ ನಿರ್ಮಾಣ ಮಾಡ್ಕೊಂಡು ಜನರಿಗೆ ಮಕ್ಕಳಾದವ್ರಿಗೆ ಹಾಕಿದ್ದವರಿಗೆ ಮಕ್ಕಳನ್ನ ಆಗೋ ರೀತಿ ಮಾಡ್ತೇವೆ, ದೇವರನ್ನ ಪ್ರಾರ್ಥಿಸಿದ್ರೆ ಎಲ್ಲ ಆಗತ್ತೆ, ಮದುವೆ ಆಗದಿದ್ದವರಿಗೆ ಮದುವೆ ಆಗತ್ತೆ, ಈ ರೀತಿ ಎಲ್ಲ ಅವ್ರಿಗೆ ಮಂಕು ಬುದ್ಧಿಯನ್ನ ಎರಚಿ ತಮ್ಮ ನೀಚ ಬುದ್ಧಿಯನ್ನ ತೋರಿಸ್ತಾ ಇದ್ರು. ಸ್ಥಳೀಯರು ಇದಕ್ಕೆ ಸಾಕಷ್ಟು ಬಾರಿ ಇವನಿಗೆ ಎಚ್ಚರಿಕೆಯನ್ನ ನೀಡಿದ್ರು ಸಹ ಇವನು ತನ್ನ ಆ ನೀಚ ಬುದ್ಧಿಯನ್ನ ಮುಂದುವರಿಸಿದ್ದ. ಹಾಗಾಗಿ ಇವತ್ತು ರೊಚ್ಚಿಗೆದ್ದಂತಹ ಜನ ಇವನನ್ನ ಏನು ಇವ್ರ ಮೇಲೆ ದಾಳಿ ನಡೆಸ್ತಾರೆ. ಇವ್ರ ಜನ ಗುಂಪಾಗಿ ಬಂದಿದ್ದನ್ನ ನೋಡಿದಂತ ಇವನು ಡೋಂಗಿ ಬಾಬಾ ಮೊಹಮ್ಮದ್ ಮೀರ್ಜಾ ಮತ್ತು ನಯಾಜ್ ಅಪ್ಪ ಮತ್ತು ಮಗ ಇಬ್ರು ಪರಾರಿ ಆಗಿದ್ದಾರೆ. ಆ ನಂತರ ಇವರು ರೊಚ್ಚಿಗೆದ್ದಂತಹ ಸ್ಥಳೀಯರು ಹೋಗಿದ್ದಾನೆ, ಅಲ್ಲಿದ್ದಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಪ್ರತಿಮಾ, ಈಗ ಇವರಿಬ್ರು ಸಹ ಪರಾರಿಯಾಗಿದ್ದಾರೆ. ಇದೀಗ ಈ ಒಂದು ಪ್ರಕರಣ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು ಉಳಿದಂತೆ ಇವನು ಮೊಹಮ್ಮದ್ ಮೀರ್ಜಾ ಈ ಹಿಂದೆ ಒಂದು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಒಂದು 3-4 ವರ್ಷದಿಂದ ಇವನು ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗ್ತಾ ಇದ್ದ. ಏನು ದೇವರ ಹೆಸರಲ್ಲಿ ಜನರನ್ನ ಮರಳು ಮಾಡುವಂತಹ ಈ ಒಂದು ಬುದ್ಧಿಯನ್ನ ತೋರಿಸ್ತಾ ಇದ್ದ. ಇವತ್ತವರೆಗೆ ತಕ್ಕ ಶಾಸ್ತಿ ಆಗಬೇಕಿತ್ತು. ಅದೃಷ್ಟವಶಾತ್ ಅವನು ಬಚಾವಾಗಿದ್ದಾನೆ. ಆದ್ರೆ ಕಾನೂನಿನಿಂದ ತಪ್ಪಿಸ್ಕೊಳ್ಳಕ್ಕೆ ಇವನು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ಥಳೀಯರು ಎಲ್ಲರೂ ಸೇರಿದ್ದಾನೆ. ಮಂಜು, ಆತ ಮಾಡ್ತಿದ್ದೇನು? ಏನು ನಿಂಬೆ ಹಣ್ಣಿನಿಂದ ಹಚ್ಕೊಂಡ್ರೆ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ, ಈ ರೀತಿಯಾದಂತಹ ವಿಚಾರಗಳನ್ನ ಆತ ತಿಳಿಸ್ತಾ ಇದ್ದ? ಕಾಮುಕನಾಗಿದ್ನ? ಯಾವ ಕಾರಣಕ್ಕಾಗಿ ಜನ ರೊಚ್ಚಿಗಿದ್ರು ಅಂತ? ಇವನೊಬ್ಬ ವಿಕೃತ ಕಾಮಿ ಅಂತಲೇ ಹೇಳ್ಬೇಕು ಪ್ರತಿಮಾ. ಏನು ನಿಂಬೆಹಣ್ಣನ್ನ ಇವನು ಮಂತ್ರಿಸಿ ಕೊಟ್ಟಂತಹ ನಿಂಬೆಹಣ್ಣನ್ನ ಇಡೀ ದೇಹಕ್ಕೆ ಹಚ್ಕೊಂಡಾಗ ಮಕ್ಕಳಾಗತ್ತೆ ಅಂತೇಳಿ ಹೇಳ್ತಿದ್ದ. ಅವನು ಅವ್ರು ಹಚ್ಕೊಂಡ್ರೆ ಆಗತ್ತೆ ಅಂತಲ್ಲ, ಇವನು ಹಚ್ಚಿದ್ರೆ ಆಗತ್ತೆ ಅಂತೇಳಿ ಈ ರೀತಿಯಾದಂತಹ ತನ್ನ ವಿಕೃತ ಕಾಮವನ್ನ ತೋರಿಸ್ತಾ ಇದ್ದ. ಇದ್ರ ಬಗ್ಗೆ ಸಾಕಷ್ಟು ದೂರುಗಳು, ಅಂದ್ರೆ ಸ್ಥಳೀಯರು ಸಾಕಷ್ಟು ಆಕ್ರೋಶಗೊಂಡಿದ್ರು. 3-4 ಸಲ ಇವನಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ರು. ಸ್ಥಳೀಯರು ಯಾವಾಗೆಲ್ಲ ಹೋಗಿ ಎಚ್ಚರಿಕೆಯನ್ನ ನೀಡಿ ಬರ್ತಾರೆ, ಆ ಒಂದು ವಾರ 15 ದಿನ ಸುಮ್ಮನಿರ್ತಿದ್ದ. ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸ್ತಾ ಇದ್ದ. ಇನ್ನು ಶುಕ್ರವಾರ ಇವನು ವಿಶೇಷವಾದಂತ ನಮಾಜ್ ಮಾಡಿದ್ದಾನೆ. ನಮಾಜಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ನಮಾಜ್ ಮಾಡ್ತಿದ್ದ. ಸಂಜೆ ಹೊತ್ತು ವಿಶೇಷವಾಗಿ ಏನು ಸಹೋದರಿಯರು ಅದಂದ್ರೆ ಮಹಿಳೆಯರು ಹೋದಾಗ ಆ ಮಹಿಳೆಯರಿಗೆ ಈ ರೀತಿಯಾದಂತ ಏನು ಈ ರೀತಿಯಾದಂತ ತನ್ನ ಕೃತ್ಯವನ್ನ ತೋರಿಸ್ತಿದ್ದ. ಹಾಗಾಗಿ ರೊಚ್ಚಿಗೆದ್ದಂತವ್ರು ಇವತ್ತು ಅವನಿಗೆ ಏನು ಅವನ ಆ ಕಚೇರಿಯಲ್ಲಿದ್ದಂತ ಎಲ್ಲಾ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಪ್ರತಿಮಾ. ಎಸ್ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.